ನಂದು ವಿಡಿಯೋ ಬಂತು ಅನ್ನೋಷ್ಟಲ್ಲಿ ಯಾವುದೋ ಕಿಂಡರ್ ಜೆ ಅಡ್ವರ್ಟೈಸ್ ಕೊಡ್ತಾವ್ರೆ ನೋಡಿ. ನಂದೇ ಫಸ್ಟ್ ವಿಡಿಯೋ ಹಾಕಿದ್ದೀನಿ. ನಮ್ಮ ಹೊಸ ಟಿವಿಲಿ ನಂದೇ ಫಸ್ಟ್ ವ್ಲಾಗ್ ನಡಿಬೇಕು ಅಂತ ನಮ್ದೇ ಹಾಕಿರೋದು. ಬೇರೆದೆಲ್ಲ ಹಾಲೆ ನಡೀತಿತ್ತು, ಅದಕ್ಕೋಸ್ಕರ ಆದ್ರೂ ನಂದೇ ಹಾಕಿರೋದು. ಬೇರೆ ಯಾರ್ದು ಬರ್ತಾ ಇಲ್ಲ, ನಂದೇ ಓಡ್ತಾ ಇದೆ. ಹೇ ಗಾಯ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವಾಗ ಜಸ್ಟ್ ತಿಂಡಿ ಮುಗಿಸ್ದೆ, ಬಿಸಿಬೇಳೆ ಬಾತ್ ಮಾಡಿದ್ರು. ಅಂಗಡಿ ಹತ್ರ ಎಲ್ಲ ಹೋಗ್ಬಿಟ್ಟು ಬಂದು ತಿಂಡಿ ಮುಗಿಸ್ಕೊಂಡು ಇವಾಗ ಮತ್ತೆ ಅಂಗಡಿ ಹತ್ರನೇ ಹೋಗ್ತಾ ಇದ್ದೀನಿ. ಇವಾಗ ಹೋಗೋಣ ಅಂತ ರೆಡಿ ಅಂತ ಇದ್ದೀನಿ. ಬ್ಯಾಗ್ ಎತ್ಕೊಬಿಟ್ಟು ಹೋಗೋದೆ ಇವಾಗ. ಆವಾಗಲೇ ಎಲ್ಲ ಕೆಲಸ ಮುಗಿಸಿ ಫ್ರೆಶ್ ಅಪ್ ಆಗಿ ಆವಾಗಲೇ ಕೆಲಸ ಮುಗಿಸಿ ಇವಾಗ ಹೋಗ್ತೀನಿ ಅಂಗಡಿ ಹತ್ರ. ನಾನು ಇವಾಗ ನಮ್ಮಮ್ಮ ಪೂಜೆ ಮಾಡಿದ್ರು ತುಳಸಿ ಗಿಡಕ್ಕೆ. ಬಂದ್ಬಿಟ್ಟು ನೋಡ್ತೀನಿ, ಯಾವುದೋ ಹುಳ ತಿನ್ನೇ ಬಿಟ್ಟೈತಿ ಅದನ್ನು. ಏನು ಇಲ್ವೇ ಇಲ್ಲ ಅದರೊಳಗಡೆ. ಗಿಡ ಅಂತ ಅಂದ್ಕೊಳಕ್ಕೆ ಏನಿಲ್ಲ, ಬರೀ ಬೇರೆ ಐತೆ ಅಷ್ಟೇ. ನಾನು ಏನು ಇಲ್ವಲ್ಲ ಅಂತ ನೋಡ್ತೀನಿ, ಗಾಡಿ ನಿಲ್ಲಿಸ್ಬಿಟ್ಟು ಏನೂ ಇಲ್ವೇ ಇಲ್ಲ, ಫುಲ್ ತಿಂದೆ ಆಗ್ಬಿಟ್ಟೈತೆ. ಅದೆಲ್ಲ ಹೊಸ ತಂದ್ಬಿಟ್ಟು ಹಾಕ್ಬೇಕು ಫಸ್ಟ್. ಅದನ್ನು ಬಿಗ್ ಬಾಸ್ ಹಾಕ್ತಾ ಇದ್ದೇನೆ, ನೈಟ್ ನೋಡಿಲ್ಲ ಅಲ್ವಾ, ಅದಕ್ಕೋಸ್ಕರ ಇವಾಗ ನೋಡ್ತಾವ್ರೆ. ಗಾಯ್ಸ್, ಇವಾಗ ಜಸ್ಟ್ ಊಟ ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ. ಆಗಲೇ 1ಗೆ ಬಂದವನು ನಾನು, ಒಂದಿಲ್ಲ ಜಾಸ್ತಿ 12:30ಗೆ ಬಂದವನು. ಇವಾಗ ಹೋಗ್ತಾ ಇದ್ದೀನಿ. ಮತ್ತೆ ಹೋಗ್ಬಿಟ್ಟು ಅಂಗಡಿ ಹತ್ರ ಹೋಗ್ಬಿಟ್ಟು ಅಪ್ಪ ಕಳಿಸ್ತೀನಿ ಊಟಕ್ಕೆ. ಏನು ಈಚೆ ಕಡೆ ಏನೋ ಕ್ಯಾಂಪಿ ಅಂತ ನೋಡೋಣ ಅದೇನು ಅಂತ. ಇವಾಗ ಟಿ ವಿ ಅನ್ಬಾಕ್ಸ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ನಾನೇ. ಅವ್ರನ್ನ ವೆಯ್ಟ್ ಮಾಡಿ ನಮಗಂತೂ ಬೇಜಾರಾಗೋಯ್ತು. ಅದಕ್ಕೋಸ್ಕರನೇ ಇವಾಗ ನಾವೇ ಏನಾದರೂ ಆಗಿದ್ರೆ ಮುಂಚೆನೇ ಅದಕ್ಕೋಸ್ಕರ ನಾವೇ ಅನ್ಬಾಕ್ಸ್ ಮಾಡಿಬಿಟ್ಟು ಎಷ್ಟು ಹ್ಯಾಂಡ್ ಎಲ್ಲ ಐತೆ ಅಂತ ನೋಡ್ಬೇಕು. ಅದ್ರೊಳಗಡೆ ಏನೇನು ಐತೆ ಪಾರ್ಟ್ಸ್ ಎಲ್ಲ ನೋಡ್ಬಿಟ್ಟು ತೋರಿಸ್ತೀನಿ ನಿಮ್ಗೂ. ಈ ಕಡೆ ಕಾಡ್ತದೆ. ಅಮ್ಮನೇ ಅನ್ಬಾಕ್ಸಿಂಗ್ ಮಾಡ್ತಾವ್ರೆ. ಇದನ್ನ ಕೊಡಿ, ಇಲ್ಲಿ ನಾನು ಮಾಡ್ತಿದ್ದೀನಿ ನನ್ನ ಕಡೆ. ಆ ಕಡೆ ಫಸ್ಟ್ ಓಪನ್ ಮಾಡ್ಬಿಡ್ತಾವೆ. ಪಿನ್ ನೋಡಿದವ್ರೆ, ಪಿನ್ ಆಗೈತೆ ಇದು. ಸ್ಕ್ರೂ ಡ್ರೈವರ್ ತಗೊಂಡ್ರೆ ಆಯ್ತು. ನಮ್ಮದು ಟಿ ವಿ ಅನ್ಬಾಕ್ಸು ತಂದೆ ಆಲೇ ಸುಮಾರು ದಿನ ಆಯ್ತು. ಇದು ಇವತ್ತು 1 ವೀಕಿಗೆ ಬಂದು ಇವಾಗ ಅನ್ಬಾಕ್ಸ್ ಆಗ್ತಾ ಇದ್ದೀವಿ. ಯೂಸರ್ ಮ್ಯಾನ್ಯುವಲ್ಸ್ ಸ್ಟಾರ್ಟಿಂಗ್ ಓಪನ್ ಮಾಡ್ತಿದ್ದಂಗೆ ಟಿವಿದು ಕೇಬಲ್ಲು, ರಿಮೋಟು, ಫಿಲಿಪ್ಸ್ದು ಎಕ್ಸೆಲ್ಲು, ಇದೇನು ಇದು ಕ್ಲಾಂಪ್ ಅನ್ಸುತ್ತೆ. ಇದು ಟಿ ವಿ ಕ್ಲಾಂಪ್ ಇದೇನೋ ಗೊತ್ತಿಲ್ಲ ನನಗೆ. ಇಲ್ಲಿ ಒಂದೈತೆ ನೋಡಿ. ಇದು ಟಿವಿದು ವಾಲ್ ಮೌಂಟ್ ಮಾಡೋದು. ಇದು ಟಿವಿ ಕ್ಲಿಪ್ಸ್. ಇದು ಹಿಂದಗಡೆ ಕೆಳಗಡೆ ಇಟ್ಬಿಟ್ಟು ಒಂದೊಂದು ನೋಡು. ಇದೇ ಟಿವಿನೇ, ಇದು ಟಿವಿದು ರಿಮೋಟು. ಕವರಿಂದ ತೆಗಿ. ಅನ್ಬಾಕ್ಸಿಂಗ್ ಅವ್ರ ಟಿ ವಿ ಅನ್ಬಾಕ್ಸ್ ಆಯ್ತು ನಮ್ಮದು. ಇವಾಗ ಇರೋದಿದೆ ಏನೇನು ಪ್ರೊಸೀಜರ್ ಮ್ಯಾನ್ಯುವಲ್ ಎಲ್ಲ ಇದೆ ನೋಡ್ಬಿಟ್ಟು ನಿಮಗೂ ತಿಳಿಸ್ತೀನಿ. ಹೆಂಗೆ ಎಲ್ಲ ಆನ್ ಮಾಡಿಬಿಟ್ಟು ನೋಡ್ಬಿಡ್ತೀನಿ ಹೆಂಗೆ ಐತೆ ಅಂತ. ಫುಲ್ ಅನ್ಬಾಕ್ಸಿಂಗ್ ಆಯಿತು. ನಮ್ಮ ಟಿ ವಿ ಆನ್ ಮಾಡಿದ್ದೆಲ್ಲ ನೋಡಿದಾಯ್ತು. ಇವಾಗ ಅದು ಫ್ರೇಮ್ ತರಿಸ್ಬಿಟ್ಟು ಫಿಟ್ ಮಾಡಿಸ್ಬಿಟ್ರೆ ಮುಗಿತೀನಿ. ಏನಿಲ್ಲ, ಇದು ಫಿಟ್ಟಿಂಗ್ ಒಂದು ಐತೆ ಅಷ್ಟೇ. ಆಯಿತು, ಆನ್ ಎಲ್ಲ ಆಗುತ್ತೆ, ಏನಿಲ್ಲ ಪ್ರಾಬ್ಲಮ್ ಇಲ್ಲ. ಆನ್ ಎಲ್ಲ ಚೆನ್ನಾಗೇ ಆಗ್ತಾಯಿದೆ. ಆಗಿದ ತಕ್ಷಣ ಫಸ್ಟ್ ವ್ಲಾಗ್ ನಂದೇ ಹಾಕಿದ್ದೀನಿ ಟಿ ವಿಯಲ್ಲಿ. ನನ್ನ ವ್ಲಾಗೇ ಓಡ್ತಾ ಇದೆ. ಪಾಸ್ ಆಗಿಬಿಟ್ಟೈತಲ್ಲ, ಮೋಸ್ಟ್ಲಿ ಲಾಕ್ ಆಗಿಬಿಡ್ತು ಅನ್ಸುತ್ತೆ. ಟಿ ವಿ ಹಾಕಿದ ತಕ್ಷಣ ಫಸ್ಟ್ ವ್ಲಾಗ್ ನನ್ನೇ ಓಡ್ತಾ ಇರೋದು. ಗೈಸ್, ನಮ್ಮದು ಟಿ ವಿ ಬಂದು ಫುಲ್ ಎಲ್ಲ ಫಿಕ್ಸ್ ಮಾಡಿಸಿ ಎಲ್ಲ ಆಗೈತೆ. ನಮ್ಮದು ಇದೇನೋ ಫ್ಲಿಕ್ರಿಂಗ್ ಹೊಡಿತೈತೆ. ನಾನು ಇವಾಗ ಅದೇ ಫ್ಯಾನ್ದು ತಿಂತಾ ಇರೋದು. ಇಲ್ಲಿ ನೋಡಿದ್ರೆ ಫ್ಲಿಕ್ರಿಂಗ್ ಟ್ಯೂಬ್ಲೈಟ್ ಎಲ್ಲ ಕಾಣಿಸ್ಬಿಡ್ತಲ್ಲ. ಒಂದು ನಿಮಿಷ ಏನು ಚೆನ್ನಾಗೇ ಇತ್ತಲ್ಲ ಎಷ್ಟೊತ್ತು ನೋಡಬೇಕಾದ್ರೆ ಅಂತ. ಇದೆ ನೋಡಿ, ಫುಲ್ಲು ರಿಮೋಟ್ ಐತೆ ಇದ್ರದ್ದು. ರಿಮೋಟ್ ಆನ್ ಮಾಡಿದ್ರೆ ನನಗೆ ಗೊತ್ತಿಲ್ಲ ಇದರಲ್ಲಿ ಏನು ಫೀಚರ್ಸ್ ಇನ್ನೂ ಇದು ಅಷ್ಟು ನೋಡಿಲ್ಲ ನಾವು. ಸೌಂಡ್ ಬೇರೆ ಬರುತ್ತೆ. ನಾರ್ಮಲಾಗಿ ಕನೆಕ್ಟ್ ಮಾಡಿಬಿಟ್ಟು ಬಿಟ್ಟಿದ್ದೀವಿ ಅಷ್ಟೇ. ನಾರ್ಮಲಾಗಿ ಕನೆಕ್ಟ್ ಮಾಡಿಬಿಟ್ಟು ವರ್ಕ್ ಮಾಡ್ತಾಯಿದ್ದೀವಿ ಇವಾಗ ನಮ್ಮ ಟಿ ವಿನ. ಬೇರೆ ಏನಿಲ್ಲ. ಇನ್ನು ಯಾವಾಗಾದ್ರೂ ಫ್ರೀ ಟೈಮಲ್ಲಿ ಇದ್ರ ಫೀಚರ್ಸ್ನೆಲ್ಲ ಹೇಳ್ತೀನಿ. ಅದು ಬಿಟ್ಟರೆ ಇನ್ನೇನೈತೆ ಇದರಲ್ಲಿ. ಒಳ್ಳೆ ಸೌಂಡ್ ಐತೆ ಮಾತ್ರ, ಬೇಕಿದ್ರೆ ಕೇಳಿಸ್ಕೊಳ್ಳಿ. ಒಂದು ಹಂಗೆ ಸುಮ್ಮನೆ ಮಾತ್ರ ಸಖತ್ ಡಾಲ್ಬಿ ಅಟ್ಮಾಸ್ ಒಳ್ಳೆ ಸೌಂಡ್ ಐತೆ ಇದ್ರೊಳಗಡೆ. ಚೆನ್ನಾಗಿ ಸೌಂಡ್ ಇದರಲ್ಲಿ. ಯಾರ್ದು ಯಾಕೆ ನಂದೇ ವ್ಲಾಗ್ ಹಾಕ್ತೀನಿ ರೀ. ಓಪನ್ ಆಗಲಿವಲ್ಲ. ಕಾಲೇಜ್ ಜೊತೆ ವೈಟ್ ಡ್ರೆಸ್ ರಾವ್ ಬೈಟ್ಸ್ ವ್ಲಾಗ್ಸ್. ನಂದು ವಿಡಿಯೋ ಬಂತು ಅನ್ನೋಷ್ಟಲ್ಲಿ ಯಾವುದೋ ಕಿಂಡರ್ ಜೆ ಅಡ್ವರ್ಟೈಸ್ ಕೊಡ್ತಾವ್ರೆ ನೋಡಿ. ನಂದೇ ಫಸ್ಟ್ ವಿಡಿಯೋ ಹಾಕಿದ್ದೀನಿ. ನಮ್ಮ ಹೊಸ ಟಿವಿಲಿ ನಂದೇ ಫಸ್ಟ್ ವ್ಲಾಗ್ ನಡಿಬೇಕು ಅಂತ ನಮ್ದೇ ಹಾಕಿರೋದು. ಬೇರೆದೆಲ್ಲ ಹಾಲೆ ನಡೀತಿತ್ತು, ಅದಕ್ಕೋಸ್ಕರ ಆದ್ರೂ ನಂದೇ ಹಾಕಿರೋದು. ಬೇರೆ ಯಾರ್ದು ಬರ್ತಾ ಇಲ್ಲ, ನಂದೇ ಓಡ್ತಾ ಇದೆ. ಸೌಂಡ್ ಎಲ್ಲ ಮಸ್ತಾಗೈತೆ, ಸಖತ್ತಾಗೈತೆ. ಇವಾಗ ನಮ್ಮದು ಡ್ಯೂಟಿ ಮುಗೀತು, ಓದಿದೆ ಬೆಳಗ್ಗೆಯಿಂದ. ಇವಾಗ ರೆಸ್ಟ್ ಮಾಡಬೇಕು. ಮತ್ತು
ನಾಳೆ ಲಾಸ್ಟ್ ಎಕ್ಸಾಮ್ ಇದೆ ನಮ್ಮದು. ನಾಳೆ ವ್ಲಾಗ್ ಮಾಡ್ತೀನಿ ಅದ್ರದ್ದು ಫುಲ್ ನೀಟಾಗಿ ಲಾಸ್ಟ್ ಡೇ ಹೆಂಗಿರುತ್ತೆ ಅಂತ. ಇವಾಗ ಮಲ್ಕೊಳ್ಳೋಣ. ಗೈಸ್, ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್. ನಮ್ಮ ಟಿ ವಿ ಹೇಗೈತೆ ಅಂತ ಕಮೆಂಟ್ ಮಾಡಿಬಿಟ್ಟು ಹೇಳಿ ಹಂಗೆ.